ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕುಗಳ ಕ್ರೈಸ್ತ ಮಹಾಸಭಾ ವತಿಯಿಂದ ಸೇಂಟ್ ಜೋಸೆಫ್ ಶಾಲೆಯ ಆವರಣದಲ್ಲಿ 2025ನೇ ಕ್ರೈಸ್ತ ಜಯಂತಿ ಮಹೋತ್ಸವ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಯೇಸುವಿನ ಜನನ, ಅವರ ಸಂದೇಶ, ಅವರು ತೋರಿಸಿದ ಮಾರ್ಗಗಳ ಕುರಿತಾಗಿ ಕಿರು ರೂಪಕ, ನಾಟಕ, ಹಾಡು, ನೃತ್ಯಗಳ ಮಂಡಿಸಲಾಯಿತು. ನಂತರ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದು, ಈ ಜಗತ್ತಿನಲ್ಲಿಯೇ ಶಾಂತಿ ಪ್ರೀತಿಯನ್ನ ಬಿತ್ತುತ್ತಿರುವ ಸಮಾಜ ಕ್ರೈಸ್ತ ಸಮಾಜ. ಈ ಸಮಾಜ ಕೇವಲ ಅವರಿಗಾಗಿ ಅಲ್ಲ, ಈ ಜಗತ್ತಿನ ಎಲ್ಲ ಜಾತಿ, ಜನಾಂಗ, ಧರ್ಮದವರಿಗೂ ಪ್ರಾರ್ಥನೆ ಮೂಲಕ ಶಾಂತಿಯನ್ನ ಬಯಸುತ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಕೋಟೆಯಲ್ಲಿ ಎಲ್ಲ ಕ್ರೈಸ್ತ ಸಮುದಾಯಗಳು ಒಟ್ಟಿಗೆ ಬಂದು ಒಂದೇ ವೇದಿಕೆಯಡಿ ಕಾರ್ಯಕ್ರಮ ಮಾಡುತ್ತಿರುವುದು ಸಂತೋಷದ ವಿಚಾರ. ಹಾಗೆಯೇ ಸಮುದಾಯ ಮುಖಂಡರು 2 ಎಕರೆ ಭೂಮಿಯನ್ನ ಕೇಳಿದ್ದಾರೆ. ನಾನು ಅಧಿಕಾರಿಗಳಿಗೆ ಹೇಳಿ ಸರ್ಕಾರಿ ಜಾಗವನ್ನ ಗುರುತಿಸಲು ಸೂಚನೆ ನೀಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ನಾಗೇನಹಳ್ಳಿ ಪ್ರದೀಪ್, ಹೆಚ್ಸಿ ನರಸಿಂಹಮೂರ್ತಿ, ಪರಶಿವಮೂರ್ತಿ, ಜೀವಿಕಾ ಉಮೇಶ್, ಸ್ಟುಡಿಯೋ ಪ್ರಕಾಶ್, ಸೌಮ್ಯ ಮಂಜುನಾಥ್, ಚೌಡಳ್ಳಿ ಜವರಯ್ಯ, ಉಪಾಧ್ಯಕ್ಷರಾದ ಚಂದ್ರು ವಿ, ಖಜಾಂಚಿ ಪ್ರಭು, ಕಾರ್ಯದರ್ಶಿ ಲೋಕೇಶ್ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಾವೆಲ್ಲರೂ ಕೂಡ ಶಾಂತಿಯಾಗಿರ್ಬೇಕು ಅಂತಲೂ ಕೂಡ ನಿಮ್ಮೆಲ್ಲರ ಒಂದು ಪ್ರಾರ್ಥನೆಯಿಂದ ಇವತ್ತು ಇಡೀ ದೇಶವನ್ನು ಶಾಂತಿಯಾಗಿದೆ ಅಂತ ಅದಕ್ಕೆ ಮುಖ್ಯ ಕಾರಣ ತಾವುಗಳು ಅಂತ ಕೂಡ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ತಾಲೂಕಿನಲ್ಲೂ ಕೂಡ ನಾನು 2ನೇ ಬಾರಿ ನಾನೇನಾದ್ರು ಶಾಸಕನಾಗಿದ್ದೀನಿ ಅಂತಂದರೆ ಅದಕ್ಕೆ ಸಂಪೂರ್ಣ ಸಹಕಾರ, ಸಂಪೂರ್ಣ ಆಶೀರ್ವಾದ ನೀವು ನನಗೆ ಕೊಟ್ಟಿದ್ದೀರಿ. ಅದಕ್ಕೂ ಕೂಡ ತುಂಬ ಧನ್ಯವಾದಗಳು, ಅಭಿನಂದನೆಗಳನ್ನ ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಮೊದಲನೇ ಬಾರಿ ಟೈಗರ್ ಬ್ಲಾಕ್ನಲ್ಲಿ ತಾವು ಚರ್ಚ್ಗೆ ಕರೆದ್ರಿ, ಅವತ್ತು ಶಾಸಕನಿದ್ದೆ. ಅಲ್ಲಿಂದ ಕನಕಭವನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ತಾವು ಮಾಡಿದ್ರಿ. ಅದಾದ ನಂತರ ಪ್ರತಿ ವರ್ಷವೂ ಕೂಡ ನನಗೆ ಭೇಟಿ ಮಾಡಿ ತಾವು ಹಲವಾರು ಮನವಿಗಳನ್ನ ತಾವು ಕೊಟ್ಟಿದ್ದೀರಿ. ನಾನು ಕೂಡ ನನ್ನ ಕೈಲಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ಈ ಸಮುದಾಯಗಳಿಗೆ ಮಾಡ್ಕೊಂಡು ಬಂದಿದ್ದೀನಿ. 2 ಕುರಿಗಳು ಯಾರಿಗೆ ಸ್ನೇಹಿತರಾಗಿದ್ರು ಗೊತ್ತೇ? ಆದಾಮು ಅವಳಿಗೆ. ನನಗನ್ಸುತ್ತೆ ಅವರು ಕೂಡ ಆ ಪ್ರಾಣಿಗಳೊಟ್ಟಿಗೆ ಮಾತನಾಡ್ತಾ, ಆ ಒಂದು ಸಂಪರ್ಕದಲ್ಲಿರ್ತಾ, ಆ ಒಂದು ಬಾಂಧವ್ಯನ ಅವ್ರು ಬೆಳೆಸಿದ್ರು, ಆ ಒಂದು ಪ್ರೀತಿ, ಆ ಒಂದು ಕನಿಕರ ಅವ್ರು ಬೆಳೆಸಿದ್ರು. ಆದರೆ ಆ ದಿನ ಅವ್ರು ಮಾಡಿದ ಪಾಪಕ್ಕೆ ದೇವ್ರು ಏನ್ ಮಾಡಿದ್ರು ಗೊತ್ತೇ? ಆ 2 ಕುರಿಗಳನ್ನ ಬಲಿಯಾಗಿ ಸ್ವೀಕಾರ ಮಾಡಿಕೊಂಡು ಆ ಕುರಿಯ ರಕ್ತನ ಚೆಲ್ಲಿ ಅದೇನ್ ಮಾಡ್ತು ಗೊತ್ತೇ? ಆದಾಮು ಅವಳ ಪಾಪನ ಮುಚ್ಚಿತ್ತು. ಜ್ಞಾಪಕಟ್ಕೊಳ್ಳಿ. ನಮ್ಮೊಡನೆ ಇದ್ದಾರೆ, ಎಲ್ಲಿದ್ದಾರೆ? ಇಂದು ನಮ್ಮ ಹೃದಯಗಳಲ್ಲಿದ್ದಾರೆ, ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿದ್ದಾರೆ ಎಂಬುದನ್ನು ನಾವು ಮರೆಯಬಾರದು. ನೀವೆಲ್ಲರೂ ದೇವರ ಗರ್ಭಗುಡಿಯಾಗಿದ್ದೀರಾ. ದೇವರು ನಿಮ್ಮೊಡನೆ ನೆಲೆಸಿದ್ದಾರೆ, ದೇವರು ನಿಮ್ಮಲ್ಲಿ ತಂಗಿದ್ದಾರೆ, ನಿಮ್ಮ ಹೃದಯದಲ್ಲಿ ಜಾಗವನ್ನ ಹುಡುಕುತ್ತಿದ್ದಾರೆ. ಈ ನಿಮ್ಮ ಹೃದಯದಿಂದ ಆ ಯೇಸುವಿನ ಸದ್ಗುಣಗಳ ಹೊರಬರಬೇಕೆಂದು ಪ್ರಭು ಯೇಸು ಕ್ರಿಸ್ತರು ನಮ್ಮಲ್ಲಿ ಬಯಸುತ್ತಿದ್ದಾರೆ. ಇಮ್ಯಾನುವೇಲ್ ಎಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಅದರಲ್ಲಿ ಆಗಿದೆ ಮೊದಲನೇದಾಗಿ, ದೇವರು ಇಂದು ಪ್ರತಿಯೊಬ್ಬ ಮಾನವನಲ್ಲಿ, ಮನುಷ್ಯ ಜೀವನದಲ್ಲಿ, ಮನುಕುಲದಲ್ಲಿ ನಾವಿಂದು ಅವರು ಜನಿಸುತ್ತಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು.